ಫಸ್ಟ್ ಆದ್ಯತೆ ಮೀನು ಕ್ಲೀನಿಂಗ್ ಕೊಡಬೇಕು. ನಮ್ಮ ಹುಡುಗರೆಲ್ಲ ಕ್ಲೀನಿಂಗ್ ಕೊಡೋದಿಲ್ಲ, ಕ್ವಾಂಟಿಟಿ ಕೊಡ್ತಾರೆ, ಕ್ವಾಲಿಟಿ ಕೊಡೋದಿಲ್ಲ. ಅವ್ರಿಗೆ ಜಾಸ್ತಿ ತಿನ್ಬೇಕು ಅಷ್ಟೇ. ಎಣ್ಣೆ ಹಾಕಬೇಕಾ? ಏನು ಬೇಡ, ಹಂಗೆ ಆಗುತ್ತಾ? ಹಂಗೆ ಆಗಿದೆ. ಬೆಣ್ಣೆನೂ ಬೇಡ, ಎಣ್ಣೆನೂ ಬೇಡ. ಮೀನುಳಿ ರಾಗಿ ಮುದ್ದೆ ಚಂದಗಡಿಗೆ ಮಾಡೋಣ, ಹೊಟ್ಟೆ ತುಂಬಾ ತಿನ್ನೋಣ. ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಮೀನ. ಏನು ಇಷ್ಟೊಂದು ಬಿಳಿಗಾವಲ್ಲ, ಏನಿದೆ? ಯಾವ ಥರ ಮೀನಿದು? ಇದು ಕ್ಯಾಟ್ಲಾಕ್ ಮೀನು. ಮೀನುಳಿಗೆ ಸೂಪರ್ ಆಗಿರ್ತದೆ. ಈ ಕ್ಯಾಟ್ಲಾಕ್ ತರಬೇಕಾ ಮೀನುಳಿ ಮಾಡಬೇಕು ಅಂದರೆ? ಸಾಂಬಾರ್ಗೆಲ್ಲ ಕ್ಯಾಟ್ಲಾಕು. ಏನಾದ್ರು ಫ್ರೈಗಿ, ತವಾ ಫ್ರೈ, ಕಬಾಬು ಅವೆಲ್ಲ ಮಾಡ್ತೀವಿ ಅಂದರೆ ಇದು ಜಿಲೇಬಿ. ಆದರೆ ಇದೇನು ವೈಟ್ ಇದಲ್ಲ, ಇದೇನು ಇಷ್ಟೊಂದು ವೈಟ್ ತೊಳೆದಿರೋದು ಆ ಥರ ಕ್ಲೀನ್ ಮಾಡಿ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡೋದು ಮೇಯ್ನು. ನೋಡಿ ತೋರಿಸ್ತೇವೆ ಸ್ವಲ್ಪ. ನೋಡಿ ಯಾವ ಥರ ಇದೆ. ಈ ಥರ ವೈಟಿಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹೊಲಸೆಲ್ಲ ಹೋಗುತ್ತೆ, ಮೀನು ಎಲ್ಲ ಚೆನ್ನಾಗಿರುತ್ತೆ. ಕ್ಲೀನ್ ಮೇಯ್ನ್ ಇಂಪಾರ್ಟೆನ್ಸು ಕ್ಲೀನಿಗೆ ಕೊಡಬೇಕು. ಫಸ್ಟ್ ಆದ್ಯತೆ ಮೀನು ಕ್ಲೀನಿಂಗ್ ಕೊಡಬೇಕು. ನಮ್ಮ ಹುಡುಗರೆಲ್ಲ ಕ್ಲೀನಿಂಗ್ ಕೊಡೋದಿಲ್ಲ, ಕ್ವಾಂಟಿಟಿ ಕೊಡ್ತಾರೆ, ಕ್ವಾಲಿಟಿ ಕೊಡೋದಿಲ್ಲ. ಅವ್ರಿಗೆ ಜಾಸ್ತಿ ತಿನ್ನಬೇಕು ಅಷ್ಟೇ. ಇವತ್ತು ಮೀನುಳಿ ಮಾಡೋಕೆ ಹೋಗ್ತಾ ಇದ್ದೀವಿ. ಮತ್ತು ಮೀನುಳಿ ಮತ್ತು ಮುದ್ದೆ. ನಮ್ಮ ಅಜ್ಜಿ ಕೈಲಿ ಮಸಾಲೆ ಯಾವ್ಯಾವು ಅಂತ ತೋರಿಸ್ತೀನಿ. ನಮ್ಮ ಅಜ್ಜಿ ಮಸಾಲೆ ಮಾಡ್ಕೊಡ್ತಾವ್ರೆ. ನಮಗೆ ಮೀನುಳಿಗೆ ಮಸಾಲೆ ಏನು ಅಂತ ಗೊತ್ತಿಲ್ಲ. ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತದೆ. ನಾನು ಎಲ್ಲೂ ಹೋಟ್ಲಲ್ಲಿ ತಿಂದಿದ್ದೀನೋ ಗೊತ್ತಿಲ್ಲ, ಆದರೆ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತದೆ. ಏನೇನಾಗ್ತದೆ ಅಂತ ತೋರಿಸ್ತೀನಿ ನೋಡಿ. ಹೇಳಮ್ಮ. ಇದು ಒಂದೆರಡು ಈರುಳ್ಳಿ, ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಟೊಮೊಟೊ, ಮತ್ತು ಮಸಾಲೆ. ಇದು ಏನು ಸಾಂಬಾರು ಪುಡಿ ಅಮ್ಮ, ಸಾಂಬಾರು ಪುಡಿ, ಮತ್ತು ಕಾಯಿ ತುರಿ, ಒಂದು ಅರ್ಧ ಹೋಳು ಕಾಯಿ ತುರಿ, ಮತ್ತು ಒಂದು ಬೆಳ್ಳುಳ್ಳಿ, ಸ್ವಲ್ಪ ಉರ್ಗಡ್ಲೆ, ಮತ್ತು ಮೆಣಸಿನ ಪುಡಿ, ಅಂದರೆ ಕಾಳು ಮೆಣಸಿನ ಪುಡಿ ಸ್ವಲ್ಪ, ಶುಂಠಿ ಸ್ವಲ್ಪ, ಮತ್ತು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 6 ರಿಂದ 7, ಮತ್ತು ಇದು ಖಾರದ ಮೆಣಸಿನ್ಕಾಯಿ ಒಂದು 6 ರಿಂದ 7, ಮತ್ತು ಇದಕ್ಕೆ ಮೀನುಳಿಗೆ ಮೇಯ್ನ್ ಬೇಕಾಗಿರೋದು ಹುಳಿ, ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದಾರೆ.
ನೋಡಿ ಇಷ್ಟೆಲ್ಲ ಹಾಕಿ ಇಷ್ಟು ಐಟಮ್ ಹಾಕ್ತಾರೆ ನಮ್ಮ ಅಜ್ಜಿ. ಇದು ಸಖತ್ತು ರುಚಿಯಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ಮಸಾಲೆ ತೋರಿಸ್ತಾ ನೋಡ್ಕೊಳ್ಳಿ, ಹೇಳಿದ್ದೀನಿ, ಇನ್ನೊಂದು ಸಲ ನೋಡ್ಕೊಳ್ಳಿ. ಇಷ್ಟು ಐಟಮ್ ಹಾಕಿ ನಾನು 3 kg ಮಾಡ್ತಾಯಿದ್ದೀವಿ. 3 kg ಮೀನಿಗೆ ನೋಡಿ ನಮ್ಮ ಅಜ್ಜಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕುದಿ ಬರೋ ಕಸಿಟ್ ಹಾಕೋತಾ ಇದ್ದೀವಿ. ಎಣ್ಣೆ, ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀವಿ. ಈರುಳ್ಳಿ, ನಾಟಿ ಕರಿಬೇವು, ಕುದಿ ಬತ್ತದೆ. ಮುದ್ದೆಗೆ ಹಸಿಟ್ಟು ಹಾಕೋತಾ ಇದ್ದೀವಿ. ಮುದ್ದೆನ ತಿರುಕೋತಾ ಇರಬೇಕು, ಇಲ್ಲಾಂದ್ರೆ ಗಂಟೆ ಆಗ್ಬಿಡ್ತದೆ. ಮೀನುಳಿಗೆ ತಂದಿರೋ ಮಸಾಲೆ ಹಾಕೋತಾ ಇದ್ದೀವಿ. ಯಾವ ಥರ ಮಾಡಿದ್ದೀವಿ, ಏನೇನು ಹಾಕಿ ಮಾಡಿದ್ದೀವಿ ಅಂತ ಎಲ್ಲ ತೋರಿಸಿದ್ದೀವಿ, ನೋಡ್ಕೊಂಡಿದ್ದೀರಾ. ಇದೇ ಮೀನುಳಿ ಮಸಾಲ, ಇದನ್ನ ಹಾಕೋತಾ ಇದ್ದೀವಿ. ಮೀನುಳಿ ಮಸಾಲ ಚೆನ್ನಾಗಿ ಒಗ್ಗರಣೆ ತೊಗೊಂಡೈತೆ. ಈಗ ನೀರು ಹಾಕೋತಾ ಇದ್ದೀವಿ. ಹುಳಿಗೆ ಮೀನುಳಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಸಾಂಬಾರ್ಗೆ ಹುಳಿ ಕಮ್ಮಿ ಆಗ್ಬಿಟ್ಟಿತ್ತು. ಪಾಪ ನಮ್ಮ ಸಂಜೆಯವರು ಮರಕ್ಕೆ ಹತ್ಬಿಟ್ಟು ಹುಣ್ಸೆಹಣ್ಣು ಉದುರಿಸ್ತಾವ್ರೆ. ಅಲ್ಲಾಡ್ಸು ಸಂಜಯ್. ಸಾಕು ಸಾಕು ಸಾಕು. ಬಿದ್ದೋ. ಸೂಪರ್. ಸಾಕು ಬಾ. ಈಗ ಮೀನುಳಿ ರೆಡಿಯಾಗೈತೆ. ಸಾಂಬಾರು ಮೀನುಳಿ ಎಲ್ಲ ರೆಡಿ ಆದಮೇಲೆ ಆಮೇಲೆ ಲಾಸ್ಟಲ್ಲಿ ಮೀನು ಹಾಕಬೇಕು. ಈಗ ಒಂದ್ಸತ ಈಗ ಮೀನು ಹಾಕೊಂಡ ತಕ್ಷಣ ಒಂದು ಕುದಿ ಬರ್ತದೆ, ಆಮೇಲೆ ಎತ್ಕೊಬಿಡೋದಷ್ಟೇ. ಮೀನುಳಿ ರೆಡಿ ಆಯ್ತದೆ. ಹಾಕ್ಕೊಳ್ಳೋಣ ಮೀನನ್ನ ಈಗ. ಕುದೀತಾ ಇರೋದು ನಿಂತೋಗೈತೆ. ತಿರ್ಗಾ ಮತ್ತೆ ಈಗ ಒಂದು ಕುದಿ ಬಂದ ತಕ್ಷಣ ಇಳಿಸ್ಕೊಬಿಡೋದು ಅಷ್ಟೇ. ಮೀನು ಜಾಸ್ತಿ ಬೇಯಿಸಿದ್ರೆ ಎಲ್ಲ ಕಲ್ಸೋಗುತ್ತೆ. ಎಣ್ಣೆ ಹಾಕಬೇಕಾ? ಏನು ಬೇಡ, ಹಂಗೆ ಆಗುತ್ತಾ? ಹಂಗೆ ಆಗಿದೆ. ಬೆಣ್ಣೆನೂ ಬೇಡ, ಎಣ್ಣೆನೂ ಬೇಡ. ಇವ್ರು ಹಾಕೋತಾರಲ್ಲ ಎಣ್ಣೆ, ನೆರವಿತ್ತವೆಲ್ಲ ಹಾಕಬೇಕಾದ್ರೆ ಅದು ಜಾಸ್ತಿ ಮಾಡ್ದಾಗ ಗಂಟೆ ಆಗ್ತದೆ ಅಂತ ಹಾಕೋತಾರೆ ಬೆಣ್ಣೆನ. ಈಗ ಏನು ಬೇಡ. ಗಂಟೆಗೆ ಏನಾಗಿಲ್ವಾ? ಗಂಟೆ ಏನು ಆಗಿಲ್ಲ. ಹೆಂಗಾಗದ ಮುದ್ದೆ? ಸೂಪರ್ ಆಗದೆ.
ಏನು ಕಾರಣ ಹೇಳೋದು? ಎಕ್ಸ್ಪೀರಿಯನ್ಸ್. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಮ್ಗೆ? 2 ವರ್ಷ. ಈ ಮುದ್ದೆನ ನೀವು ಲೇಡೀಸ್ಗಿನ್ನ ಚೆನ್ನಾಗಿ ತಿರುಗಿದಿರಲ್ಲ, ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು ಮತ್ತೆ ಏನ್ ಮೋಟಿವೇಶನ್ ಈ ತರ ಮಾಡ್ಬೇಕು ಇಲ್ಲ ಮನೆಯಲ್ಲಿ ಅಡುಗೆ ಎಲ್ಲ ಇವರೇ ಅಂತ ಮಾಡೋದು, ಮುದ್ದೆ ತಿರ್ಗೋದಿಲ್ಲ. ಈಗ ಬುಳ್ಗುಂದಲ್ಲಿ ಜಸಿದೇಶ್ವರ ಪರ ಮಾಡ್ತಾರಲ್ಲ, ಮುದ್ದೆ ಇನ್ಚಾರ್ಜ್ ಇಲ್ಲ ಮುದ್ದೆ ಇನ್ಚಾರ್ಜ್ ಬೇರೆಯವ್ರವ್ರೆ. ಮತ್ತೆ ಇವ್ರು ನಮ್ಗೆ ನಮ್ಮ ಏರಿಯಾದಲ್ಲಿ ಸಾಂಬಾರು, ಮತ್ತೆ ಏರಿಯಾದಲ್ಲಿ ನಮ್ಮ ಏರಿಯಾ ಅನ್ನ ನಾವು ಅನ್ನ ಪಾಯಸ. ಅಲ್ಲ ಭವಿಷ್ಯದಲ್ಲಿ ಏನೋ ಬಂದ್ರೆ ಇವನೇ ಇನ್ಚಾರ್ಜ್ ಕೊಟ್ಬಿಡೋಣ ಮುಂದೆ ಭವಿಷ್ಯಕ್ಕೆ ಇವನೇ. ಅವರೆಲ್ಲ ಎಣ್ಣೆ ತುಪ್ಪ ಹಾಕೋತಾರೆ, ನೋಡ್ತಾ ಇರಿ. ಇವನು ಎಣ್ಣೆ ತುಪ್ಪ ಏನು ಹಾಕೊಳ್ಳೋದು ಸಕಲ ಮಾಡೋನೆ. ಮುಖ ತೋರ್ಸೋಂದಾ ಸಂಜಯ್ ಅಲಿಯಾಸ್ ಸಂಜಯ್. ಮೀನುಳಿ ಕುದಿ ಬಂದೈತೆ, ಈಗ ಇಳಿಸ್ಕೊಬಿಡೋಣ. ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ. ನೋಡಿ ಹೆಂಗೆ ಒಂದು ಕುದಿಗೆ ರೆಡಿಯಾಗೈತೆ. ಒಂದು ಪೀಸ್ ತೋರಿಸ್ತೀನಿ. ಎಷ್ಟಾಯ್ತು ಅಷ್ಟು. ನೋಡಿ ಮೊದಲು ಇದು ಏನದು ಮಸಾಲೆ ಕುದಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಆಗಲ್ಲ ನಾನು ಅನ್ಸುತ್ತೆ. ಹಾಂ, 5 ನಿಮಿಷಕ್ಕೆ ಮೀನು ಬೆಂದೋಗೈತೆ. ನೋಡ್ಬೋದು ಹಿಂಗಂದ್ರೆ ಬಂದ್ಬಿಡುತ್ತೆ ಚೆನ್ನಾಗಿ. ಸಾಂಬಾರು ನೋಡಿ ಯಾವ ಥರ ಏನದು ಎಣ್ಣೆ ಈ ಥರ ಎಣ್ಣೆ ಥರ ತೇಲ್ತಾ ಇದೆಯಾ? ರಸಂ ಥರ ಇದೆಯಲ್ಲ ಹಿಂಗ್ಲಾ? ಚೆನ್ನಾಗಿದೆ ಟೇಸ್ಟು. ಹುಳಿ ಹುಳಿ ಹುಳಿ. ಕೊತ್ತಂಬರಿ ಸೊಪ್ಪು ಕತ್ತರಿಸಿದ್ರೆ ಕೊನೆಯದಾಗಿ ಮೀನು ಹುಳಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ವಿ. ಯಾರು ಗೊತ್ತಪ್ಪ. ಹಾಂ ಇರು. ಯಾರು ಕಮ್ಮಿ ಬಂದು ಕೇಳಿ ಯಾಕೆ ಕೊಡ್ತೀನಿ. ನೋಡಿ ಮೀನುಳಿ ಮತ್ತು ಮುದ್ದೆ ಎಷ್ಟೊಂದು ದಿನ ಆದಮೇಲೆ ಮುದ್ದೆ ಮಾಡೋರೆ ನಮ್ಮ ಸಂಜಯ್ ಅವರು. ಮೀನುಳಿ ಹೆಸರು ತಕ್ಕನಾಗೆ ಹುಳಿಯಾಗಿ ಚೆನ್ನಾಗೈತೆ, ಸೂಪರ್ ಆಗೈತೆ. ಮುದ್ದೆಗೆ ಒಳ್ಳೆ ಕಾಂಬಿನೇಷನು. ದಪ್ಪಕ್ಕೆ ತುತ್ತು ಮಾಡ್ತಾ ಇರೋ ಸಂಜು ನಾನು ಕೇಳ್ತೀನಿ ಕ್ವಶನ. ಸಂಜು ಮುದ್ದೆ ಹೆಂಗದೆ? ಮುದ್ದೆ ಸೂಪರ್ ಆಗೈತೆ, ಮೀನುಳಿ ಸೂಪರ್ ಆಗೈತೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮೀನು ಹೆಂಗದೆ? ಮೀನು ಸೂಪರ್ ಆಗತ್ತೆ. ಯಾವ ಮೀನು ಇದು? ಇದು ಕ್ಯಾಟ್ಲಾಕ್ ಮೀನ್. ಟೇಸ್ಟ್ ಹೆಂಗದೆ? ಟೇಸ್ಟ್ ಸೂಪರ್ ಆಗೈತೆ. ಕಣ್ಮಕೆರೆದು ಕಣ್ಮಕೆರೆ ಮೀನು. ನೀವು ತಗೊಂಡು ತಿನ್ಕೊಳ್ಳಿ, ಭಾನುವಾರ ಹಿಡಿತಾ ಇರ್ತಾರೆ. ನಮ್ಮ ಸಂಜೆಗೆ ಮುದ್ದೆ ಸಾಲ್ತಾ ಇಲ್ಲ, ಇನ್ನೊಂದು ಮುದ್ದೆ ಕೊಡ್ತಾ ಇದ್ದೀನಿ. ಸಾಕ ಸಂಜು? ಸಾಕು. ಮುದ್ದೆ ಹೆಂಗದೆ? ಮುದ್ದೆ ಸೂಪರ್. ಮೀನುಳಿ ಸಖತ್ತಾಗಿ ಮಾಡಿದ್ದಾರೆ, ಯಾರು? ತುಂಬ ಟೇಸ್ಟ್ ಆಗಿದೆ. ಶಶಿಕುಮಾರ್ ಅವ್ರು ಮಾಡಿರೋದು ಭಟ್ರು. ಅವರು ಹೊಸ ರೆಸಿಪಿಗಳ ಜೊತೆ ಶಶಿಕುಮಾರ್ ಅವರು ಒಳ್ಳೆ ರೆಸಿಪಿನ ಮಾಡ್ತಾ ಇದ್ದಾರೆ. ಹೋದ ಸರಿ ಎಲ್ಲ ನಾನು ಬಂದಾಗ ಪಿಗ್ ಮಾಡಿದ್ರು, ಸೂಪರ್ ಆಗಿತ್ತು. ಈ ಸಾರಿ ಮೀನುಳಿ ಕೊಟ್ಟಿದ್ದಾರೆ, ತುಂಬ ಟೇಸ್ಟ್ ಆಗಿದೆ. ಮುದ್ದೆನೂ ಸಂಜಯ್ ಅವ್ರು ಮಾಡಿದ್ದಾರೆ, ಮುದ್ದೆ ಸೂಪರಾಗಿ ಮಾಡ್ತಾರೆ ಸಂಜಯ್ ಅವರು. ನಮ್ಮ ಊರ ಹಬ್ಬದಲ್ಲೆಲ್ಲ ಅವರೇ ಮುದ್ದೆ ಇನ್ಚಾರ್ಜ್ ಎಲ್ಲ ತೊಗೊಂಡಿರೋದು. ಈ ಸಾರಿಯಿಂದ ಸೂಪರಾಗಿ ಮಾಡಿದ್ದಾರೆ ಮುದ್ದೆನ, ಸೂಪರ್ ಆಗಿದೆ. ಮೀನುಳಿ ಮಾಡಿದ್ದೀವಿ ಇವತ್ತು. ನೋಡಿ ಮುದ್ದೆ ಒಂಥರ ಹಳ್ಳಿ ಸ್ಪೆಷಲ್ಲು. ಮೀನುಳಿಗೆ ಹಚ್ಕೋತಾ ಇದ್ದೀವಿ. ಸೂಪರ್ ಆಗೈತೆ. ಆ ಮಸಾಲೆಗೆ ಏನೇನು ಹಾಕ್ಕೊಂಡು ಅಂತ ನೋಡಿದಿರಿ, ಅದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ. ಸಖತ್ತಾಗೈತೆ ಹುಳಿ ಮತ್ತು ಮೀನು ನೋಡೋಣ ಒಂದ್ಸಲ ಟೇಸ್ಟು. ಮೀನು ಹಿಂಗೆ ತೊಗೊಂಡು ಸಾರಿಗೆ ಹೆಚ್ಕೋಬೇಕು. ಸೂಪರ್ ಕರ್ಗೋಯ್ತದೆ. ಸಖತ್ತಾಗೈತೆ. ಮುದ್ದೆ ಜೊತೆ ಮೀನುಳಿ ಕಾಂಬಿನೇಷನ್ನು ಅದ್ಭುತ. ನೀವು ಮಾಡಿ ಟೇಸ್ಟ್ ನೋಡಿ, ಸಖತ್ತಾಗೈತೆ, ತಿನ್ನಿ, ಸೂಪರ್. ನೋಡಿ ಇವಾಗ IPL ಸ್ಟಾರ್ಟ್ ಆಗೈತೆ. ಈ ವಿಡಿಯೋ ಬರೋಸಲ್ಲಿ 1 ವಾರ ಆಗ್ಬಿಟ್ಟಿರ್ತದೆ IPL ಸ್ಟಾರ್ಟ್ ಆಗಿ. ಬರೀ ಎಂಟರ್ಟೈನ್ಮೆಂಟ್ ಮತ್ತು ಸ್ಪೋರ್ಟ್ಸು
ನೀವು ಕಲ್ತ್ಕೊಳ್ಳೋಕ್ಕೆ ನೋಡಿ ವಿಡಿಯೋನ, ಅಂದರೆ ವಿಡಿಯೋ ಅಂದರೆ ಏನೋ ಮ್ಯಾಚ್ ನೀವು ಕಲ್ತ್ಕೊಳ್ಳೋಕ್ಕೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮ್ಯಾಚ್ ನೋಡಿ. ಯಾವುದೇ ಬೆಟ್ಟಿಂಗ್ ಆಡೋಕೆ ಹೋಗ್ಬಿಡಿ. ನಾನು ಇಡೀ ಇಷ್ಟಿಲ್ಲೇ ಎಲ್ಲೋ ಇಲ್ಲಿವರೆಗೂ ಗೆದ್ದಿದ್ದೀನಿ ಅಂತ ಹೇಳಿಲ್ಲ, ಎಲ್ಲರೂ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರೋದು. ಅದಕ್ಕೋಸ್ಕರ ಯಾರು ದಯವಿಟ್ಟು ಬೆಟ್ಸ್ ಮಾತ್ರ ಆಡೋಕೆ ಹೋಗ್ಬಿಡಿ, ಬರೀ ಮ್ಯಾಚ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಂದ ನೋಡಿ. ನಮ್ಮ RCBಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ. ಆಮೇಲೆ ನಮ್ಮ ಹುಡುಗರೆಲ್ಲರೂ RCB ಫ್ಯಾನ್ಗಳು. ಎಲ್ಲ ಎದೋಡ್ಬಿಟ್ಟು ಜೈ ಅಂದ್ರ RCBಗೆ ಈ ಸಲ ಕಪ್ ನಮ್ದೆ. ಫ್ಯಾಮಿಲಿ ನಾವಂದ್ರೆ ಹಾವಳಿ, ಪ್ರತಿ ರಸ್ತೆ ಬೀದಿಲಿ ಚಿತ್ತಾಳ್ ಪತಾಳ್ ಮಾಮೂಲಿ, ಹೆಸರಲ್ಲೇ ರಾಯಲ್ಲು ನಾ ಫುಲ್ಲು ಲಾಯಲ್ಲು, ಗೊತ್ತಾ ನಮ್ಮ ಲೆವೆಲ್ಲು, ಹೇಟರ್ಸ್ ಡಮಾಲ್ ಡಿಮೀಲು, ಬ್ಯಾಟ್ ಹಿಡಿದ್ರೆ ಸಿಕ್ಸರು, ಬೌಲರ್ಸ್ ಆದ್ರೂ ಮಕ್ಕರು, ಎಂಟರ್ಟೈನ್ಮೆಂಟ್ ಟಾಪರು, ನಮ್ಮ ಕ್ರೌಡೆ ಸೂಪರು, ಜೋರಾಗಿರ್ಲಿ ಕೂಗಾಟ, ನಿಲ್ಸೋದಿಲ್ಲ ಹೋರಾಟ, ಯಾವ್ದೇ ಇರ್ಲಿ ಕಾದಾಟ, ಫೀಲ್ಡ್ ಬಂದ್ರ ಬಾಡು.